ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯ ಬಿಜೆಪಿ ಕರ್ನಾಟಕದ ಜನರ ಮೇಲೆ ತನಗೆ ವಿಶ್ವಾಸ ಇಲ್ಲ ಅನ್ನೋದನ್ನ ಸಾಬೀತುಪಡಿಸುವುದಕ್ಕೆ ಮುಂದಾಗಿರುವಂತೆ ಕಾಣ್ತಾ ಇದೆ. ವಿಧಾನಮಂಡಲ ಅಧಿವೇಶನ ಶುರುವಾಗಿ ಒಂದು ವಾರ ಆದರೂ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯೋದಿಕ್ಕೂ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯೂ ಕೂಡ ಸಾಧ್ಯ ಆಗಿಲ್ಲ. ನಿಜಕ್ಕೂ ಕಮಲ ಪಕ್ಷ ಇಷ್ಟೊಂದು ಶೋಚನೀಯ ಸ್ಥಿತಿಗೆ ಇಳಿದಿದ್ದು ಇದೇ ಮೊದಲ ಬಾರಿಗೆ. ನಾಯಕತ್ವವೇ ಇಲ್ಲದ ಒಂದು ಗುಂಪಿನ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಗೋಚರಿಸ್ತಾ ಇದೆ. ಹಾಗಿದ್ರೆ ಬಿಜೆಪಿಗೆ ಆಗಿರುವ ಅಸಲಿ ಸಮಸ್ಯೆ ಏನು? ರಾಜ್ಯದಲ್ಲಿ ನಿಜಕ್ಕೂ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಅರ್ಹರಾಗಿರುವ ಶಾಸಕರೇ ಇಲ್ವಾ? ಕೇಂದ್ರ ನಾಯಕರು ಇಷ್ಟೊಂದು ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನು? ಬಿಜೆಪಿಯಲ್ಲಿ ಜಾತಿ ಕಾಂಬಿನೇಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಏನಾದರೂ ಇದೆಯೇ? ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಬಿಜೆಪಿಯ ಬೆಳವಣಿಗೆಯನ್ನು ನಿಮಗೆ ವಿವರಿಸ್ತೀನಿ. ಅಂದ ಹಾಗೆ ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಪ್ರತಿಪಕ್ಷ ನಾಯಕ ಆಯ್ಕೆಗೆ 3 ಪ್ರಯತ್ನ. ರಾಜ್ಯದಲ್ಲಿ ಬಿಜೆಪಿ ಯಾರನ್ನ ಪ್ರತಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಬೇಕು ಎನ್ನುವ ಬಗ್ಗೆ 3 ಹಂತದ ಪ್ರಯತ್ನಗಳು ಇದುವರೆಗೆ ನಡೆದಿವೆ. ಅದರಲ್ಲಿ ಮೊದಲನೇ ಪ್ರಯತ್ನ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನಡೆಸಿರುವಂತಹ ಅಭಿಪ್ರಾಯ ಸಂಗ್ರಹ. ರಾಜ್ಯದ ಎಲ್ಲ 66 ಮಂದಿ ಶಾಸಕರಿಂದ ಅರುಣ್ ಸಿಂಗ್ ಈಗಾಗಲೇ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಯಾರನ್ನ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಆಯ್ಕೆ ಮಾಡಿದರೆ ಪಕ್ಷಕ್ಕೆ ಏನು ಲಾಭ ಆಗತ್ತೆ ಮತ್ತು ಪಕ್ಷದ ಭವಿಷ್ಯ ಹೇಗೆ ಸುಭದ್ರ ಆಗಿರಲಿದೆ ಎಂಬ ಬಗ್ಗೆ ಅರುಣ್ ಸಿಂಗ್ ತಮ್ಮದೇ ನೆಲೆಯಲ್ಲಿ ಅಭಿಪ್ರಾಯವನ್ನ ಪಡ್ಕೊಂಡಿದ್ದಾರೆ. ಇದರ ನಂತರ 2ನೇ ಹಂತದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಭಿಪ್ರಾಯವನ್ನ ಪಡೆದಿದ್ದಾರೆ. ಹಾಗಂತ ಯಡಿಯೂರಪ್ಪ ಅವರನ್ನ ಕೇವಲ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವ ಬಗ್ಗೆ ಅಭಿಪ್ರಾಯ ಕೇಳಲೆಂದೇ ದೆಹಲಿಗೆ ಬುಲಾವ್ ಮಾಡಲಾಗಿತ್ತು ಅನ್ನೋದನ್ನ ಬಿಜೆಪಿಯ ಉನ್ನತ ಮೂಲಗಳು ಖಚಿತಪಡಿಸ್ತಾ ಇಲ್ಲ. ಪ್ರತಿಪಕ್ಷ ನಾಯಕನ ಆಯ್ಕೆಗೆ ವಿಳಂಬ ಆಗಿರುವ ಅವಧಿಯಲ್ಲೇ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿರೋದ್ರಿಂದಾಗಿ ಅವರನ್ನ ವಿಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಲೆಂದೇ ದೆಹಲಿಗೆ ಕರೆಸಲಾಗಿತ್ತು ಅನ್ನೋದ್ರ ಬಗ್ಗೆ ಯಡಿಯೂರಪ್ಪ ಅವರ ಕ್ಯಾಂಪ್ ಹೇಳ್ತಾ ಇದೆ. ಈ ರೀತಿಯಂತ ಚರ್ಚೆಯು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಅದರಲ್ಲಿ 2 ಮಾತಿಲ್ಲ. ಯಡಿಯೂರಪ್ಪ ಇಬ್ಬರ ಹೆಸರನ್ನ ಮುಖ್ಯವಾಗಿ ಅಲ್ಲಿ ಹೇಳಿ ಬಂದಿದ್ದಾರಂತೆ. ಒಂದು ಆರ್ಗ ಜ್ಞಾನೇಂದ್ರ, ಇನ್ನೊಂದು ಸುರೇಶ್ ಕುಮಾರ್. ಆದರೆ ನಿಜಕ್ಕೂ ಈ ಇಬ್ಬರ ಹೆಸರನ್ನ ಯಡಿಯೂರಪ್ಪ ಅವರು ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅನ್ನೋದನ್ನ ಖಚಿತವಾಗಿ ನಾವು ನಂಬೋದಾದರೆ ಅದರಲ್ಲಿ ಬಿಜೆಪಿಯ ಭವಿಷ್ಯಕ್ಕೆ ಯಾವುದೇ ಪ್ಲಸ್ ಪಾಯಿಂಟ್ಗಳು ಕಾಣ್ತಾ ಇಲ್ಲ. ಸುಮ್ಮನೆ ವಿಧಾನಸಭೆಯಲ್ಲಿ ಒಬ್ಬ ಪ್ರತಿಪಕ್ಷ ನಾಯಕ ಬೇಕು ಅನ್ನುವ ಕಾರಣಕ್ಕೆ ಒಬ್ಬರನ್ನ ಆಯ್ಕೆ ಮಾಡುವ ಅನಿವಾರ್ಯತೆಯಲ್ಲಿ ಆರಿಸಿದ್ದಾರೆ ಎಂಬಷ್ಟಕ್ಕೆ ಮಾತ್ರ ಈ ಆಯ್ಕೆ ಸೀಮಿತ ಆಗಲಿದೆ. ಅದರ ಆಚೆಗೆ ಬಿಜೆಪಿಗೆ ಲಾಭ ಆಗುತ್ತೆ ಎಂದು ಈಗಲೇ ಊಹಿಸುವಂಥದ್ದು ತಪ್ಪಾಗಬಹುದು. ಆದರೆ ಇಂತಹ ಊಹೆಯನ್ನ ಸುಳ್ಳಾಗಿಸಿ ಪಕ್ಷಕ್ಕೆ ಅವರು ಲಾಭ ತಂದುಕೊಟ್ಟರೆ ಬಿಜೆಪಿಗೆ ಅದಕ್ಕಿಂತ ದೊಡ್ಡ ಬೋನಸ್ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಪ್ರತಿಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಿಸಿದಂತೆ ಬಿಜೆಪಿ ನಡೆಸಿರುವ 3ನೇ ಕಸರತ್ತು ಅಂದ್ರೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ನೇತೃತ್ವದ ವೀಕ್ಷಕರ ಟೀಮ್ ಕಳಿಸಿ ಅಭಿಪ್ರಾಯ ಸಂಗ್ರಹ ಮಾಡಿರುವುದು. ಈಗಾಗಲೇ ಮಾಂಡವಿಯಾ ಮತ್ತು ತಾವಡೆ ಇವರಿಬ್ಬರು ಕೂಡ ಬಂದು ರಾಜ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಗೆದ್ದಿರುವ ಶಾಸಕರು, ಮಾಜಿ ಶಾಸಕರು ಮತ್ತು ಆಯ್ದ ಪದಾಧಿಕಾರಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ವರದಿಯನ್ನ ಕೇಂದ್ರ ಬಿಜೆಪಿ ನಾಯಕರಿಗೆ ಒಪ್ಪಿಸಿದ್ದಾರೆ. 3 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಂದ ಮಾತ್ರ ಅಭಿಪ್ರಾಯ ಸಂಗ್ರಹಿಸಿರೋದ್ರಿಂದ ಮೊದಲ ಬಾರಿಗೆ ಗೆದ್ದಿರುವ BY ವಿಜೇಂದ್ರ ಅಂತವರು ಯಾವುದೇ ರೇಸ್ನಲ್ಲಿ ಇಲ್ಲ ಮತ್ತು ಅವರ ಮಾತಿಗೂ ಹೆಚ್ಚು ತೂಕ ಬಿಜೆಪಿಯಲ್ಲಿ ಇಲ್ಲ ಎನ್ನುವ ಸಂದೇಶವನ್ನ ಕೂಡ ಬಿಜೆಪಿಯ ವೀಕ್ಷಕರು ರವಾನಿಸಿ ಹೋಗಿದ್ದಾರೆ. ಬಿಜೆಪಿಗೆ ಅವಮಾನಕಾರಿಯಾಗಿ ಸೋಲು ತಂದವರಿಗೆ ಶಿಕ್ಷೆ, ಇದು ಬಿಜೆಪಿಯ ಪಡಸಾಲೆಯಲ್ಲಿ ನಡೀತಾ ಇರುವಂತಹ ಹಾಟ್ ಟಾಪಿಕ್ನ ಚರ್ಚೆ. ಇದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ರಾಜ್ಯದಲ್ಲಿ ಕಮಲ ಅರಳಿಸೋದಕ್ಕೆ ಶ್ರಮಿಸಿದರು. ಕಿಲೋಮೀಟರ್ ಗಟ್ಟಲೆ ರೋಡ್ ಶೋ ನಡೆಸಿ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರಿಂದ ಹೂವಿನ ಮಳೆಯನ್ನೆಲ್ಲ ಸುರಿಸ್ಕೊಂಡು ಬೆವರು ಹರಿಸಿದ್ರು. ಹಾಗಿದ್ರೂ ಬಿಜೆಪಿಗೆ ಗೆಲ್ಲೋದಕ್ಕೆ ರಾಜ್ಯದಲ್ಲಿ ಸಾಧ್ಯ ಆಗಿದ್ದು ಕೇವಲ 66 ಸೀಟುಗಳನ್ನು ಮಾತ್ರ. ಇದು ಕೇವಲ ರಾಜ್ಯ ಬಿಜೆಪಿಯ ಅವಮಾನಕಾರಿ ಸೋಲು ಮಾತ್ರವಷ್ಟೇ ಆಗಿರದೆ ಪ್ರಧಾನಿ ಮೋದಿಯವರಿಗೂ ಕೂಡ ಅವಮಾನಕಾರಿ ಸೋಲಾಗಿತ್ತು. ಪಕ್ಷ ಇಂಥದ್ದೊಂದು ಸ್ಥಿತಿಗೆ ತಲುಪೋದಕ್ಕೆ ರಾಜ್ಯ ನಾಯಕರ ನಿರಾಸಕ್ತಿ ಮತ್ತು ಚುನಾವಣಾ ಅಖಾಡದಲ್ಲಿ ಯಾವುದೇ ಗೊತ್ತು ಗುರಿ ಇಲ್ಲದೆ ಕೆಲಸ ಮಾಡಿದ್ದು ಅನ್ನುವಂಥದ್ದು ಬಿಜೆಪಿಯ ಹೈಕಮಾಂಡ್ಗೆ ಅರ್ಥವಾಗಿದೆ.
ಇಲ್ಲಿ ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವರ ಸ್ಥಾನದಲ್ಲಿ ಕೂರಿಸಿದ್ದ ಬೊಮ್ಮಾಯಿ ಆಗಲಿ ಇನ್ನಿತರ ಯಾವುದೇ ನಾಯಕರಾಗಲಿ ಆಡಳಿತದ ಮೂಲಕವೂ ಜನರನ್ನು ತಲುಪುವುದಕ್ಕೆ ಸಾಧ್ಯ ಆಗಿಲ್ಲ, ಸಂಘಟನೆಯ ಮೂಲಕವೂ ಮತದಾರರನ್ನ ತಲುಪಿಲ್ಲ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ಗೆ ಖಾತ್ರಿಯಾಗುವ ಹೊತ್ತಿಗೆ ರಾಜ್ಯದಲ್ಲಿ ಅವಮಾನಕಾರಿಯಾಗಿ ಸೋಲು ಅನುಭವಿಸಿ ಆಗಿತ್ತು. ಇದೇ ಕಾರಣಕ್ಕಾಗಿ ದೆಹಲಿ ನಾಯಕರೀಗ ನೀವು ಮಾಡಿದ ತಪ್ಪಿಗೆ ನೀವೇ ಶಿಕ್ಷೆ ಅನುಭವಿಸಿ, ಸ್ವಲ್ಪ ಜನರಿಂದಲೂ ಕೂಡ ನೀವು ಅವಮಾನವನ್ನ ಅನುಭವಿಸಿ, ಅವರಿಂದಲೂ ಕೂಡ ಅವಮಾನ ಆಗಲಿ, ನಿಮಗೆ ಆಗಲಾದ್ರೂ ನಿಮಗೆ ಬುದ್ಧಿ ಬರುತ್ತೆ ಎಂಬ ಕಾರಣಕ್ಕೆ ವಿರೋಧ ಪಕ್ಷ ನಾಯಕನ ಆಯ್ಕೆಗೆ ಮುಂದಾಗಿಲ್ಲ ಎಂಬ ಮಾತು ಕಮಲಪಾಳ್ಯದಿಂದ ಕೇಳಿ ಬರ್ತಾ ಇದೆ. ಕೇಂದ್ರ ಬಿಜೆಪಿ ನಾಯಕರ ಸಿಟ್ಟಿಗೆ ಇನ್ನೂ ಒಂದು ಕಾರಣ ಇದೆ. ಮೋದಿ ಸರ್ಕಾರದ 9 ವರ್ಷದ ಸಾಧನೆಗಳನ್ನ ಜನರಿಗೆ ತಲುಪಿಸೋದಿಕ್ಕೆ ಕೇಂದ್ರ ಬಿಜೆಪಿ ಮಹಾಸಂಪರ್ಕ ಅಭಿಯಾನವನ್ನ ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಡೆಸ್ತಾ ಇದೆ. ಮೇ ಮತ್ತು ಜೂನ್ ತಿಂಗಳಲ್ಲಿ 1 ತಿಂಗಳ ಕಾಲ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದರೆ ಮಹಾಸಂಪರ್ಕ ಅಭಿಯಾನ ಕರ್ನಾಟಕದಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಥವಾ ಹಳ್ಳ ಹಿಡಿದಿದೆ. ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ಟಾರ್ಗೆಟ್ ಈಡೇರಿಲ್ಲ. ಇದೇ ಕಾರಣಕ್ಕಾಗಿ ಜುಲೈ 31ರವರೆಗೆ ಮಹಾಸಂಪರ್ಕ ಅಭಿಯಾನವನ್ನ ಪೂರ್ಣಗೊಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಹೆಚ್ಚುವರಿ ಸಮಯಾವಕಾಶವನ್ನ ಕೊಡುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಂದ್ರೆ ಪಕ್ಷದ ಸಂಘಟನೆ, ಪಕ್ಷದ ಕಾರ್ಯಕ್ರಮಗಳ ವಿಚಾರದಲ್ಲಿ ತೀವ್ರ ನಿರ್ಲಕ್ಷ್ಯ ಹೊಂದಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಪಾಠ ಕಲಿಸಲೆಂದೇ ರಾಜ್ಯದ ಪ್ರಮುಖ ಹುದ್ದೆಗಳ ಆಯ್ಕೆಯ ಫೈಲ್ ಅನ್ನ ಬಿಜೆಪಿ ಹೈಕಮಾಂಡ್ ಪಕ್ಕಕ್ಕಿಟ್ಟಿದೆ ಎಂಬ ಆಂತರಿಕ ಮಾಹಿತಿ ಕಮಲಪಾಳ್ಯದಿಂದ ಸಿಗ್ತಾ ಇರುವಂತದ್ದು. ನಾಯಕತ್ವದ ಕೊರತೆ ಎದುರಿಸ್ತಾ ಇದೆ ರಾಜ್ಯ ಬಿಜೆಪಿ. ಸದ್ಯದ ರಾಜ್ಯ ಬಿಜೆಪಿಯನ್ನ ನೋಡ್ತಾ ಇದ್ರೆ ಇಲ್ಲಿರುವ ನಾಯಕತ್ವದ ಕೊರತೆ ಢಾಳಾಗಿ ಕಣ್ಣಿಗೆ ರಾಚುತ್ತೆ. ನೋಡಿ, ಜುಲೈ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸುವಾಗಲೂ ಕೂಡ ಅದರ ನೇತೃತ್ವವನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ವಹಿಸಿಕೊಳ್ಬೇಕಾಯಿತು. ಯಡಿಯೂರಪ್ಪ ಅವರ ನಾಯಕತ್ವ ಸಾಕು, ಅವರಿಗೆ ವಯಸ್ಸಾಗಿದೆ, ಅವರಿನ್ನು ಮನೆಯಲ್ಲಿರಲಿ ಅಂತ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಂತಹ ಬಿಜೆಪಿಗೆ ಇಂದಿಗೂ ಯಡಿಯೂರಪ್ಪ ಅವರ ಹೊರತಾಗಿ ಅವರಂತಹ ಇನ್ನೊಬ್ಬ ವರ್ಚಸ್ವಿ ನಾಯಕ ರಾಜ್ಯದಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಅಧಿಕಾರದಲ್ಲಿ ಇರುವಷ್ಟು ದಿನ ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡೋದ್ರಿಂದ ಅವರ ಹಿಂದೆ ಮುಂದೆ 100 ಮಂದಿ ಓಡಾಡ್ತಾ ಇರ್ತಾರೆ, ಅದು ಬೇರೆ ಮಾತು. ಹಾಗಂತ ಅವರೇ ನಾಯಕರಾಗಿ ಬಿಡ್ತಾರೆ ಅಂತೇಳಿ ಅಲ್ಲ. ನಿಜವಾದ ನಾಯಕತ್ವದ ಪರೀಕ್ಷೆ ನಡೆಯುವಂಥದ್ದು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ. ಈಗ ಯಡಿಯೂರಪ್ಪ ಹೊರತಾಗಿ ಬೇರೆ ಯಾವ ಪ್ರಬಲ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ಯಾರ ಕಣ್ಣಿಗೂ ಕೂಡ ಕಾಣ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಯಲ್ಲಿರುವ ನಾಯಕತ್ವದ ಕೊರತೆಗೆ ಹಿಡಿದಿರುವಂತಹ ಕನ್ನಡಿ. ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಶಾಸಕರಿಂದ ಯತ್ನಾಳ್ಗೆ ಬೆಂಬಲ. ಇನ್ನು ರಾಜ್ಯದಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಆಸೆ ಹೊಂದಿರುವ ಶಾಸಕರ ದಂಡು ಬಿಜೆಪಿಯಲ್ಲಿ ದೊಡ್ಡದಿದೆ. ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರಿದ್ದಾರೆ, ಸುನಿಲ್ ಕುಮಾರ್ ಅವರಿದ್ದಾರೆ. ಹೀಗೆ ಆಕಾಂಕ್ಷಿಗಳ ದಂಡು ಕಂಡು ಬರ್ತಾ ಇದೆ. ಇವರ ಜೊತೆಗೆ ಯಡಿಯೂರಪ್ಪ ಅವರೇ ಹೇಳಿದ್ದಾರೆ ಎನ್ನಲಾಗಿರುವಂತಹ 2 ಹೆಸರುಗಳನ್ನು ಕೂಡ ನಾವು ಸೇರಿಸಿಕೊಳ್ಳಬಹುದು. ಆರ್ಗ ಜ್ಞಾನೇಂದ್ರ ಅವರದ್ದು ಹಾಗೇನೆ ಸುರೇಶ್ ಕುಮಾರ್ ಅವರ ಹೆಸರನ್ನು ಕೂಡ ಸೇರಿಸಿಕೊಳ್ಳಬಹುದು ಆಕಾಂಕ್ಷಿಗಳ ಪಟ್ಟಿಯಲ್ಲಿ. ಇಷ್ಟೆಲ್ಲ ಜನರಿದ್ರು ಇವರಲ್ಲಿ ಮೊನ್ನೆ ವೀಕ್ಷಕರ ಮುಂದೆ ಸುಮಾರು 20 ಶಾಸಕರು ಮತ್ತು ಅವರು ಅಭಿಪ್ರಾಯ ಸಂಗ್ರಹಿಸಿರುವಂತಹ ಇತರೆ ನಾಯಕರು ಸುಮಾರು ಒಂದು 20 ಮಂದಿ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರೇ ಸೂಕ್ತ ಎಂಬ ಅಭಿಪ್ರಾಯವನ್ನ ಹೇಳಿದ್ದಾರಂತೆ. ಇವರೊಬ್ಬರನ್ನ ಬಿಟ್ಟರೆ ಉಳಿದ ನಾಯಕರ ಪರವಾಗಿ ಹೆಚ್ಚು ಶಾಸಕರ ಒಲವು ವ್ಯಕ್ತವಾಗಿಲ್ಲ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳರು ನನಗೆ ಪ್ರತಿಪಕ್ಷ ನಾಯಕ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ಕುಳಿತಿದ್ದಾರೆ. ಯತ್ನಾಳರಿಗೆ 20 ಶಾಸಕರು ಬೆಂಬಲ ವ್ಯಕ್ತಪಡಿಸಿದ್ದನ್ನ ಬಿಟ್ಟರೆ ಸುಮಾರು 30 ಮಂದಿ ಶಾಸಕರು ಮತ್ತು ನಾಯಕರು ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ ಎಂದು ವಿಪಕ್ಷ ನಾಯಕನ ಆಯ್ಕೆ ಜವಾಬ್ದಾರಿಯನ್ನ ಹೈಕಮಾಂಡ್ ಹೆಗಲಿಗೇರಿಸಿದ್ದಾರೆ. ಇದರ ನಡುವೆ BL ಸಂತೋಷ್ ಅವರು ಈ ಬಾರಿ ಮಲ್ಲೇಶ್ವರಂನ ಶಾಸಕ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರನ್ನ ಒಂದೋ ಪ್ರತಿಪಕ್ಷ ನಾಯಕ ಮಾಡಬೇಕು, ಇಲ್ಲವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಎಂಬ ನಿಲುವನ್ನು ಹೊಂದಿದ್ದಾರೆ ಎನ್ನುವ ಮಾಹಿತಿ ಬಿಜೆಪಿಯಿಂದ ಸಿಗ್ತಾ ಇದೆ. ಇದಕ್ಕೆ ಅವರು ಕೊಡ್ತಾ ಇರುವಂತಹ ಮುಖ್ಯ ಕಾರಣ ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಅದರಲ್ಲಿ ಅಶ್ವತ್ಥನಾರಾಯಣ ಅವರಿಗೇನೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಆದರೆ ಆಲ್ರೆಡಿ ಒಕ್ಕಲಿಗ ಸಮುದಾಯದ CT ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದಾಗಿ ಒಕ್ಕಲಿಗ ಸಮುದಾಯದಲ್ಲಿ ಇನ್ನೊಬ್ಬರಿಗೆ ಪ್ರಮುಖ ಹುದ್ದೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಎಂಬ ಅಭಿಪ್ರಾಯ BL ಸಂತೋಷ್ ಅವರ ನಿಲುವಿಗೆ ಪ್ರತಿಯಾಗಿ ವ್ಯಕ್ತವಾಗ್ತಾ ಇದೆಯಂತೆ. ಹಾಗಂತ ಇದನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಕಷ್ಟ. ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವ ಶೋಭಾ ಕರಂದ್ಲಾಜೆ ಅವರಾಗ್ಲಿ ಅಥವಾ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವ ಆರ್ಗ ಜ್ಞಾನೇಂದ್ರ ಅವರ ಹೆಸರಾಗ್ಲಿ ಇವರಿಬ್ರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಇನ್ನು ಮಾಜಿ ಸಚಿವ ಸುನಿಲ್ ಕುಮಾರ್ ಹೆಸರು ಕೂಡ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಪ್ರಬಲವಾಗಿ ಕೇಳಿ ಬರ್ತಾ ಇದೆಯಾದರೂ ಕೂಡ ಅವರಿಗೆ ಸಂಸದೀಯ ವ್ಯವಹಾರದ ಬಗ್ಗೆ ಆಳವಾದ ಜ್ಞಾನ ಇಲ್ಲ ಎಂಬ ಕಾರಣಕ್ಕೆ ಅದನ್ನ ತಡೆಯಲಾಗ್ತಾ ಇದೆ ಎನ್ನುವ ಅಭಿಪ್ರಾಯ ಕೂಡ ಬಿಜೆಪಿಯಲ್ಲಿದೆ.
ಇದನ್ನು ಕೂಡ ಪೂರ್ತಿಯಾಗಿ ಒಪ್ಪಿಕೊಳ್ಳುವಂಥದ್ದು ಕಷ್ಟ. ಯಾಕಂದ್ರೆ ಹಿಂದುತ್ವದ ಅಜೆಂಡಾ ಬಿಜೆಪಿಯಲ್ಲಿ ಉಳಿದೆಲ್ಲ ವಿಷಯಗಳಿಗಿಂತ ಮುಖ್ಯ ಆಗಿರೋದ್ರಿಂದ ಅದರಲ್ಲಿ ಸುನಿಲ್ ಕುಮಾರ್ ಅವರಿಗೆ ಅರ್ಹತೆ ಇದ್ದೇ ಇದೆ. ಆದರೂ ಸುನಿಲ್ ಕುಮಾರ್ಗೆ ಆ ಸ್ಥಾನ ಸಿಗುವಂಥದ್ದು ಖಾತ್ರಿ ಇಲ್ಲ. ಇನ್ನು ಆರ್ ಅಶೋಕ್ ಕೂಡ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ನಿಭಾಯಿಸುವಷ್ಟು ಪ್ರಭುತ್ವವನ್ನ ಹೊಂದಿಲ್ಲ. ಇನ್ನು ಪ್ರತಿಪಕ್ಷ ನಾಯಕನ ಆಯ್ಕೆಯ ವಿಚಾರಕ್ಕೆ ಬಂದಾಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಬಸವರಾಜ ಬೊಮ್ಮಾಯಿ ಅವರದು. ಅವ್ರಿಗೂ ಕೂಡ ಆ ಸ್ಥಾನ ಸಿಗುತ್ತೆ ಎನ್ನುವಂತಹ ವಿಶ್ವಾಸ ಇಲ್ಲ. ಯಾಕಂದ್ರೆ ವೀಕ್ಷಕರ ಮುಂದೆ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಪ್ರಮುಖರು ಬೊಮ್ಮಾಯಿ ಪರವಾಗಿ ಒಲವು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಯಾರೂ ತಮ್ಮ ಬೆಂಬಲಕ್ಕೆ ಇಲ್ಲ ಎನ್ನುವ ತಪ್ಪು ಸಂದೇಶವನ್ನ ತಡೆಯುವ ನಿಟ್ಟಿನಲ್ಲಿ ಬೊಮ್ಮಾಯಿ ಅವರು ಯಾವುದೇ ಶಾಸಕರು ನನ್ನ ಹೆಸರು ಹೇಳದಂತೆ ಮನವಿ ಮಾಡಿಕೊಂಡಿದ್ದೇನೆ ಅಂತ ಆಪ್ತರ ಜೊತೆಗೆ ಹೇಳಿಕೊಳ್ತಾ ಇದ್ದಾರೆ. ಇನ್ನು ವಿಧಾನಸಭೆಯ ಕಲಾಪದಲ್ಲೂ ಕೂಡ ಬೊಮ್ಮಾಯಿ ಅವರೇನು ಬಹಳ ಸೀರಿಯಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಮೊನ್ನೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಬಗ್ಗೆ ನಿಲುವಳಿ ಸೂಚನೆ ಮಂಡನೆ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಂತಹ ಬೊಮ್ಮಾಯಿ ಅವರು ಈಗ ಸದ್ಯ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ, ಆ ಚೇರ್ನಲ್ಲಿ ಕೂತ್ಕೊಳ್ತಾರೆ. ಆದರೆ ಅವರು ವಿರೋಧ ಪಕ್ಷ ನಾಯಕ ಅಲ್ಲ. ಆ ಸ್ಥಾನದಲ್ಲಿ ಕೂತ್ಕೊಂಡು ಆ ನಿಲುವಳಿ ಸೂಚನೆಗೆ ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ ಅಂತೇಳಿ ಮೊದಲನೇ ದಿವಸ ಎಲ್ಲ ಗಲಾಟೆಯ ಮುಂಚೂಣಿಯಲ್ಲಿದ್ದಂಥವ್ರು ಎರಡನೇ ದಿನ ಅದಕ್ಕೆ ಸದನದ ಅವಕಾಶ ಸಿಗುವ ವೇಳೆಗೆ ದಾವಣಗೆರೆ ಸಂಸದ ಸಿದ್ದೇಶ್ವರ ಅವರ ಬರ್ತ್ಡೇ ಆಚರಣೆಯಲ್ಲಿ ಭಾಗಿಯಾಗೋದಕ್ಕೆ ದಾವಣಗೆರೆಗೆ ಹೋಗಿದ್ರು. ಅಂದ್ರೆ ಇವರಿಗೆ ನಿಲುವಳಿ ಸೂಚನೆಯನ್ನ ಸದನದಲ್ಲಿ ಮಂಡಿಸೋದಕ್ಕಿಂತ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಮುಖ್ಯ ಆಗಿತ್ತು. ಸದನದಲ್ಲಿ ಆರ್ ಅಶೋಕ್ ಅವರು ನಿಲುವಳಿ ಸೂಚನೆಯನ್ನ ಮಂಡಿಸಿದ್ರು. ಇದು ಪ್ರತಿಪಕ್ಷ ನಾಯಕ ಸ್ಥಾನದ ವಿಚಾರದಲ್ಲಿ ಅವರೆಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇನೆ. ಆದರೆ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ರಾಜ್ಯ ಬಿಜೆಪಿ ಶಾಸಕರಲ್ಲಿ ಅಸಮಾಧಾನ ಮಡುಗಟ್ಟಿದೆ. BL ಸಂತೋಷ್ ಅವರ ಕಾರಣದಿಂದಲೇ ಪ್ರತಿಪಕ್ಷ ನಾಯಕನ ಆಯ್ಕೆ ಆಗ್ತಾ ಇಲ್ಲ ಅಂತೇಳಿ ಬಿಜೆಪಿ ಹಿರಿಯ ಶಾಸಕರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಇಂಥ ಕಿರಿಯ ಶಾಸಕರು ಪ್ರತಿಪಕ್ಷ ನಾಯಕನ ಆಯ್ಕೆಯಾಗದ ಕಾರಣಕ್ಕೆ ನಾವು ಸುಮ್ಮನೆ ವಿಧಾನಸಭೆಯಲ್ಲಿ ಮುಜುಗರ ಅನುಭವಿಸಬೇಕಾಗ್ತಾ ಇದೆಯಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರು ಯಾರಿಗೂ ಬೇಸರ ಮುಜುಗರ ಆಗುವಂಥದ್ದು ಬಹಳ ಮುಖ್ಯ ಅಲ್ಲ. ಇಲ್ಲಿ ಬಿಜೆಪಿ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡದೇನೆ ನಿಜಕ್ಕೂ ವಿಧಾನಸಭೆಯ ವ್ಯವಸ್ಥೆಗೆ ಅಗೌರವ ತೋರಿಸ್ತಾ ಇರೋದನ್ನ ಮಾತ್ರ ರಾಜ್ಯದ ಜನ ಗಮನಿಸ್ತಾ ಇರುವಂಥದ್ದು ಸ್ಪಷ್ಟ. ಈ ವಿಚಾರದಲ್ಲಿ ಬಿಜೆಪಿ ಪ್ರತಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲಿ ಮಾಡ್ತಾ ಇರುವಂತಹ ವಿಳಂಬ ಇದು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಸರಿಯಾಗಿರುವಂತಹದ್ದು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.